ಗೋಲೆ ಕೊಟ್ಟ ಮೇಲೆ 1, 2, 3 ಬರತ್ರಿ. ಲೈವ್ ಅಂತ ಬರ್ತಾ ಇದೆಯಾ ಅಲ್ಲಿ ಬಂತಾ? ಓಕೆ ಬಿಡು. ಅಲ್ಲಿ ಮೇಲ್ಗಡೆ ತೋರಿಸ್ತೀನಿ ಅದು ಆಗ್ತಾ ಇದೆಯಾ? ಬಂಧುಗಳೇ ನಮಸ್ಕಾರ. ನಾನು ದಯಾನಂದ BS, ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಾಗೆ ನನ್ನ ಜೊತೆಯಲ್ಲಿ ತೀರ್ಥೇಶ್, ಕಾರ್ತಿಕ್, ಪ್ರಕಾಶ್, ಶಿವಣ್ಣ, ಸೋಮಣ್ಣ ಹಾಗೆ ರಮೇಶ್ ಅವರು. ಇವತ್ತು ನಮ್ಮ ಭದ್ರಾವತಿಯ ಮೆಸ್ಕಾಂ ಕಚೇರಿ, ಇದು ಭದ್ರಾವತಿ ಡಿವಿಷನ್ ಅಲ್ಲಿ ಬರುತ್ತೆ, ಮೆಸ್ಕಾಂ ಕಚೇರಿ ಇಲ್ಲಿ ಬಂದಿದ್ವಿ. ಇಲ್ಲಿ ಬಂದಿರೋ ಉದ್ದೇಶ ಮುಖ್ಯವಾಗಿ ಏನಂದ್ರೆ, ಇಲ್ಲಿ ಒಬ್ರು ಸಿಬ್ಬಂದಿ, ಪವರ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿರುವ ಸಿಬ್ಬಂದಿ ಆನಂದ್ ಸಿ ಅನ್ನೋರಿಗೆ ಒಂದು ಇಲ್ಲಿ ಮಾನಸಿಕ ಕಿರುಕುಳ ಆಗ್ತಿದೆ ಮತ್ತೆ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಅವರ ಅಕ್ಕನ ಮಗ ಪವನ್ ಅಂತ, ಇಲ್ಲಿ ಭದ್ರಾವತಿ ಗಾಂಧಿನಗರ ನಿವಾಸಿ, ಅವರು ನಮ್ಮ ಪಕ್ಷಕ್ಕೆ ಬಂದು ಒಂದು ಮನವಿ ಕೊಟ್ಟಿರ್ತಾರೆ. ಆ ಮನವಿ ಆಧಾರದ ಮೇಲೆ ಇದು ಏನು ವಿಚಾರ ತಿಳ್ಕೊಳ್ಳೋದು, ಯಾಕೆ ಈ ರೀತಿ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಇಲ್ಲಿ ವಿಚಾರ ಬಂದು ತಿಳ್ಕೊಂಡಾಗ, ಅವರು ಸುಮಾರು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ದಂತ ಆನಂದ್ ಸಿ ಪವರ್ ಮ್ಯಾನ್ ಅವರಿಗೆ ಯಾವುದೋ ಒಂದು ಒತ್ತಡದಿಂದ ಸುಮ್ಮನೆ 4 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡೋದು, ಈ ರೀತಿ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು, ರಾಜಕೀಯ ಒತ್ತಡನೋ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಅದು ಒಂದು ಫ್ಯಾಮಿಲಿಯಲ್ಲಿ ಮಾನಸಿಕ ಒತ್ತಡ ಆಗ್ಬಿಟ್ಟಿದೆ, ಕಿರುಕುಳ ತರ. ಅದರ ಬಗ್ಗೆ ನಾವು ಇವತ್ತು ಇಲ್ಲಿ ಸಂಬಂಧಪಟ್ಟಂತ ಅವ್ರ ಹೆಸರೇನು, ಪ್ರಕಾಶ್ ಬಳ್ಳಾವರ್, ಬುಳ್ಳಾಪುರ ಅವ್ರನ್ನ ಸಂಪರ್ಕಿಸಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ ಅಂತ ಬಂದ್ವಿ. ಸುಮಾರು 3:30 ಮಧ್ಯಾಹ್ನ 2 ಗಂಟೆಯಿಂದ ಅವರಿಗೋಸ್ಕರ ಕಾಯ್ತಾ ಇದೀವಿ ಇಲ್ಲಿ. ಅವ್ರನ್ನ ಒಂದು ಮುಖಾಮುಖಿ ಭೇಟಿಯಾಗಿ ಏನಕ್ಕೆ ಇವ್ರನಾಗೆ ಈ ರೀತಿ ತೊಂದರೆಗಳಾಗ್ತಿದ್ವಿ, ಪದೇ ಪದೇ ಟ್ರಾನ್ಸ್ಫರ್ ಮಾಡ್ತಿದ್ರ ಅಂತ ಒಂದು ಲಿಖಿತ ರೂಪದಲ್ಲಿ ಹಿಂಬರ ಕೊಡಿ ಕೊಡುವಂತ ನಾವು ಒಂದು ಮನವಿ ಕೊಡ್ತೀವಿ. ನಂತರ ಅದಕ್ಕೆ ಒಂದು ಹಿಂಬರ ಅವ್ರಿಗೆ ಕೊಡ್ಬೋದು. ಫಸ್ಟ್ ಮೌಖಿಕವಾಗಿ ಮಾತಾಡೋಣ ಅಂತ ಬಂದಿದ್ವಿ. ಮಧ್ಯಾಹ್ನ 2 ಗಂಟೆಯಿಂದ ಅವ್ರು ಯಾವುದೇ ರೀತಿ ನಮ್ಗೆ ಕಾಂಟ್ಯಾಕ್ಟ್ ಗೆ ಸಿಗ್ತಾ ಇಲ್ಲ. ಅವರ ವಾಹನದ ಚಾಲಕನಿಗೂ ಕೂಡ ಕರೆ ಮಾಡಿದ್ವಿ, ಅವರು ನಮ್ಮ ಕರೆಯನ್ನ ಡಿಸ್ಕನೆಕ್ಟ್ ಮಾಡ್ತಾ ಇದಾರೆ. ಅದರಿಂದಾಗಿ ಇವತ್ತು ನಾವು ಇಷ್ಟು ಜನ ಬಂದಿದೀವಿ. ನಾಳೆನೂ ಬಂದು ಇದೇ ರೀತಿ ಬೆಳಿಗ್ಗೆ ಅವರ ಸಮಯ ಕಾರ್ಯನಿರ್ವಹಣೆ ಶುರುವಾಗೋ ಸಮಯ ಬೆಳಿಗ್ಗೆ 10 ಗಂಟೆಗೆ, ಅವಾಗ ಬಂದು ಅವ್ರನ್ನ ಮತ್ತೆ ಖುದ್ದಾಗಿ ಭೇಟಿಯಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಅವ್ರು ಏನ್ ನೊಂದವ್ರು ಇರ್ತಾರೆ ಅವ್ರಿಗೆ ನ್ಯಾಯ ಕೊಡಿಸೋ ದೃಷ್ಟಿಯಲ್ಲಿ ನಾಳೆ ನಾವು ಮತ್ತೆ ಬರ್ತೀವಿ. ಇದ್ರ ಬಗ್ಗೆ ನಮ್ಮ ತೀರ್ಥೇಶ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು KRS ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಭದ್ರಾವತಿ ತಾಲೂಕು ಮಾತಾಡ್ತಾ ಇರೋದು. ಇವತ್ತಿನ ದಿನ ಏನು ಈ ಕಚೇರಿಗೆ ಬರೋ ಉದ್ದೇಶ ಅಂತಂದ್ರೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅನ್ನೋ ವಿಚಾರದಲ್ಲಿ ನಾವು ಬಂದು ಅವ್ರ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಚೆಕ್ ಮಾಡಿದಾಗ ಇವರು ಎಲ್ಲಾ ಪ್ರಾಮಾಣಿಕವಾಗಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತ ಒಂದು ಬ್ಯಾಡ್ ನೇಮ್ ಸಮೇತ ಅವ್ರ ಮೇಲಿಲ್ಲ. ಆದ್ರೆ ಇವರು ಒಂದು ಏನು ಈ ಭದ್ರಾವತಿ ತಾಲೂಕು ಏನ್ ಮೆಸ್ಕಾಂ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಾರೆ, ಇವರು ಎಲ್ಲಿ ಇಲಾಖೆಯಲ್ಲೇ ಆಗಿರ್ಬೋದು, ಇಲ್ಲ ಅಂತಂದ್ರೆ ಯಾವ್ದೇ ಹೊರಗಡೆ ಈ ಸಿಬ್ಬಂದಿಗಳಿಗೆ ಏನಾರ ತೊಂದರೆ ಆದಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡೋದಕ್ಕೆ, ಇಲ್ಲಾಂದ್ರೆ ಧೈರ್ಯವಾಗಿ ಅದನ್ನ ಕೇಳ್ತಾ ಇರೋದ್ರಿಂದ ಅಧಿಕಾರಿಗಳಾಗಿರ್ಬೋದು, ಇಲ್ಲಿರೋಂತ ಕೆಲವು ರಾಜಕೀಯ ಪುಡಾರಿಗಳಾಗಿರ್ಬೋದು, ಇದನ್ನೆಲ್ಲ ಗಮನಿಸಿ ಇವ್ನಿದ್ರೆ ಪ್ರಶ್ನೆ ಮಾಡ್ತಾನೆ, ಇವ್ನಿದ್ರೆ ಇಲ್ಲಿಂದ ತೊಂದರೆ ಆಗುತ್ತೆ ನಮ್ಗೆ, ನಾವ್ ಮಾಡೋ ಇದ್ರ ಕೆಲ್ಸಗಳಿಗೆಲ್ಲ ಇವ್ನ್ ತೊಂದರೆ ಮಾಡ್ತಾನೆ, ನಾವ್ ಹೇಳಿದ ಕೆಲ್ಸ ಮಾಡಲ್ಲ, ನಮ್ಮನೆ ಕರೆಂಟ್ ನಮ್ಮನೆಗೆ ಬರ್ತಾ ಇಲ್ಲ, ಚೆಕ್ ಮಾಡ್ಕೊಬಾ ಅಂತ ಹೇಳಿದ್ರು ನಮ್ಮನ್ ಮಾಡ್ಕೊ ಬರ್ತಾ ಇಲ್ಲ, ಇವ್ನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾನೆ, ಇವ್ನ್ ಇದ್ರೆ ಇಲ್ಲಿ ನಮಗೆ ತೊಂದ್ರೆ, ಈ ರೀತಿಯಾಗಿ ತುಂಬಾ ಏನು ಪ್ರಾಮಾಣಿಕ ವ್ಯಕ್ತಿ ಆದಂತ ಆನಂದ್ ಅವ್ರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಕೆಲವು ಅಧಿಕಾರಿಗಳ ಜೊತೆಗಾಗಿರ್ಬೋದು, ಇಲ್ಲ ರಾಜಕೀಯ ಪ್ರೇರಿತ ಇದಾಗಿರ್ಬೋದು, ಇವರೆಲ್ಲ ಸೇರ್ಕೊಂಡು ಇವರಿಗೆ ಇಲ್ಲಿಂದ 1 ವರ್ಷದಲ್ಲಿ ಸುಮಾರು 3 ರಿಂದ 4 ಸರಿ ಟ್ರಾನ್ಸ್ಫರ್ ಮಾಡಿಸೋಂತ ಕೆಲಸಗಳು ಮಾಡಿದ್ದಾರೆ. ಯಾವ್ದೇ ವ್ಯಕ್ತಿಗೆ ಆಗ್ಲಿ ಒಂದ್ ಕಡೆ ಕೆಲಸ ಮಾಡ್ತಾರೆ ಅಂದಾಗ ಅವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅದ್ ಬಿಟ್ಬಿಟ್ಟು ಪದೇ ಈ ರೀತಿಯಾಗಿ ಮಾಡೋದ್ರಿಂದ ಅವ್ರ ಮನೆಯವರಿಗೆ ಏನು ಅವರ ಕುಟುಂಬ ಸದಸ್ಯರಾಗಿರ್ಬೋದು, ಅಲ್ಲ ಸ್ನೇಹಿತರಾಗಿರ್ಬೋದು, ಅವರಿಗೆ ಈ ರೀತಿಯಾಗಿ ಅವ್ರ ಕಷ್ಟಗಳು ಹೇಳ್ಕೊಂಡಾಗ ಅವರ ಕುಟುಂಬದಲ್ಲಿರುವಂತ ಒಬ್ಬ ಸದಸ್ಯರು ಬಂದು, ಸರ್ ನಮ್ಗೆ ಈ ತರ ಅನ್ಯಾಯ ಆಗ್ತಿದೆ, ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾಗಿ ನಮ್ಮ ಅಣ್ಣರಿಗೆ ಈ ತರ ತೊಂದರೆ ಮಾಡ್ತಿದ್ದಾರೆ, ಕೆಲಸ ಮಾಡಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ, ಮಾತೆತ್ತಿದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ, ನೀನ್ ಅವ್ರ ಕಡೆ ಇದೆಯಾ ಇವ್ರ ಕಡೆ ಇದೆಯಾ ನಮ್ ಕಡೆ ಬಾ, ಈ ರೀತಿಯಾಗಿ ತುಂಬಾ ಟಾರ್ಚರ್ ಮಾಡೋದ್ರಿಂದ ನಮಗೆ ಮನೇಲಿ ನೆಮ್ಮದಿಯಾಗಿ ಇರಕ್ ಆಗ್ತಾ ಇಲ್ಲ. ಅವರು ಕೆಲ್ಸಕ್ಕೆ ಹೋಗ್ದಲೆ ಸುಮಾರು 6-7 ತಿಂಗಳಾಯ್ತು, ನಮಗೆ ಅರ್ಧ ಸಂಬಳ ಬರ್ತಾ ಇದೆ, ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಅಧಿಕಾರಿಗಳು. ಇಲ್ಲಿಂದ ಏನು ಮಂಗಳೂರು ಏನು ವ್ಯವಸ್ಥಾಪಕರಿದ್ದಾರೆ, ಅವರು ಸಮೇತ ಇಲ್ಲಿರೋಂತ ಅಧಿಕಾರಿಗಳಿಗೆ ಪತ್ರಗಳು ವ್ಯವಹಾರ ಮಾಡಿರ್ತಾರೆ. ಅದ್ರಲ್ಲೂ ಸ್ಪಷ್ಟವಾಗಿ ಹೇಳಿರ್ತಾರೆ, ಏನು 3 ತಿಂಗಳಾದ್ಮೇಲೆ ಏನ್ 90 ದಿವಸದ ಆದ್ಮೇಲೆ ಇವರಿಗೆ ಪುನರ್ ಕೆಲ್ಸಕ್ಕೆ ಸ್ಥಾಪಿಸ್ಬೇಕು, ಏನ್ ಅವರಿಗೆ ಮತ್ತೆ ಇಲ್ಲೇ ಭದ್ರಾವತಿ ಡಿವಿಷನ್ ಒಳಗಡೆ ಕೆಲ್ಸಕ್ಕೆ ಹಾಕೋಬೇಕು ಅನ್ನೋ ವಿಚಾರವಾಗಿ ಇವರಿಗೆ ಉಲ್ಲೇಖ ಪತ್ರದ ಮುಖಾಂತರ ಬಂದ್ರು ಸಮೇತ ಇವ್ರ ಅಧಿಕಾರಿಗಳು ನಾವು ಅವರಿಗೆ ಫೋನ್ ಮಾಡಿ ವಿಚಾರಿಸಿದ ಸಂದರ್ಭದಲ್ಲಿ ನಮಗೆ ಆ ಒತ್ತಡ ಇದೆ, ನಮ್ಗೆ ಈ ಒತ್ತಡ ಇದೆ, ನಮ್ಗೆ ಇಲ್ಲ ಹಾಕಕ್ ಆಗಲ್ಲ, ಅವರಿಗೆ ಬೇರೆ ಕಡೆ ಹಾಕ್ಬೇಕು ಅಂತ ಹೇಳಿ ತುಂಬಾ ಇದಾಗ್ತಾ ಇದೆ ಅಂತ ಹೇಳಿ ಇದೇ ಅಧಿಕಾರಿಗಳು ನಮ್ಮ ಹತ್ರ ಹೇಳಿರ್ತಾರೆ. ಅದೇನೇ ಇರ್ಬೋದು, ಒಬ್ಬ
ಇವರ ಕಚೇರಿಲಿ ಇವರ ಕೈ ಕೆಳಗಡೆ ಕೆಲಸ ಮಾಡ್ತಿರೋಂತ ಒಬ್ಬ ಪ್ರಾಮಾಣಿಕ ಏನು ಸಿಬ್ಬಂದಿಗಳನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಇಂತ ಅಧಿಕಾರಿಗಳು ಹೇಗೆ ಅವ್ರನ್ನ ಉಳಿಸ್ಕೊಂತಾರೆ? ಹಂಗಾರೆ ಇವ್ರು ಮಾಡೋ ತಪ್ಪುಗಳಿಗೆಲ್ಲ ಇಂತ ಅಮಾಯಕರಿಗೆ, ಪ್ರಾಮಾಣಿಕರಿಗೆ, ಕೆಲಸ ಮಾಡೋಂತವ್ರಿಗೆ, ಜನಗಳಿಗೆ ಸೇವೆ ಕೊಡೋಂತವ್ರಿಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡೋದು, ಅಮಾನತ್ ಮಾಡೋದು, ಸೇವೆಯಿಂದ ವಜಾಗೊಳಿಸೋದಕ್ಕೆ ಇವರೆಲ್ಲ ಹೆಲ್ಪ್ ಮಾಡ್ತಾರಾ? ದಯವಿಟ್ಟು ಇಂತ ಕೆಲಸಗಳು ಆಗ್ಬಾರ್ದು. ಯಾರೇ ಇಂತ ನೊಂದಿರೋ ಕುಟುಂಬದವರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಧೈರ್ಯವಾಗಿ ಏನೊಂದು ಇದ್ರ ಮುಖಾಂತರ, ಏನು ಪತ್ರದ ಮುಖಾಂತರ ನಮ್ಮ ಪಕ್ಷಕ್ಕೆ ಸಂಪರ್ಕ ಮಾಡೋದಾಗಿರ್ಬೋದು, ನಮ್ಮ KRS ಪಕ್ಷದ ಏನು ಪೇಜ್ ಅನ್ನು ಫಾಲೋ ಮಾಡ್ಕೊಂತ ನಾವು ಮಾಡ್ತಾ ಇರೋಂತ ಒಳ್ಳೆ ಕೆಲಸಗಳನ್ನ ಮತ್ತಷ್ಟು ಜನಗಳಿಗೆ ತಲುಪಿಸ್ತಾ ಹೋಗಿ. ಇದೇ ರೀತಿಯಾಗಿ ಅವ್ರಿಗೂ ಒಂದ್ ಧೈರ್ಯ ಬರುತ್ತೆ. ಅವ್ರ ಮನೇಲಿ ಇದೇ ತರ ಏನೋ ಒಂದ್ ಸಮಸ್ಯೆ ಆಗಿರುತ್ತೆ, ಅವಾಗ ಒಬ್ರಿಗೊಬ್ರು ಜೊತೆ ನಿಂತ್ಕೊಳದ ಈ ಸಮಾಜದಲ್ಲಿ ಒಟ್ಟಿಗೆ ನಿಂತ್ಕೊಂಡ್ರೆ ಏನ್ ಬೇಕಾದ್ರೆ ಎದುರಿಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ತೋರ್ಸದ. ಇವತ್ತು ಆನಂದ್ ಅವ್ರ ವಿಚಾರವಾಗಿ ಯಾಕೆ ಬಂದಿದೀವಿ ಅಂದ್ರೆ, ನಾವು ಹಲವಾರು ಕಡೆಗಳಲ್ಲಿ ಇವ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಆ ಡಿವಿಷನ್ ಗಳಲ್ಲೆಲ್ಲ ಹೋಗಿ ವಿಚಾರಿಸಿ ಖುದ್ದಾಗಿ ಪರಿಶೀಲನೆ ಮಾಡಿದಾಗ, ನಾವ್ ಯಾಕೆಂದ್ರೆ ಸರ್ಕಾರಿ ನೌಕರರು ತಪ್ಪು ಮಾಡಿದಾಗ ಅದನ್ನ ಪ್ರಶ್ನೆ ಮಾಡೋದೇ ನಮ್ಮ ಮೊದಲನೇ ಕೆಲಸ. ಯಾಕೆಂದ್ರೆ ಅವ್ರು ಸರಿಯಾಗಿದ್ರೆ ಬೇರೆ ಎಲ್ಲ ಸರಿಯಾಗಿರುತ್ತೆ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇವ್ರ ಬಗ್ಗೆನೂ ನಾವು ವಿಚಾರಿಸ್ತಾ ಹೋದಾಗ, ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದು ವಿಚಾರಿಸ್ತಾ ಹೋದಾಗ, ಎಲ್ಲಾ ಸಾರ್ವಜನಿಕರು ಪಬ್ಲಿಕ್ ಸಮೇತನು ಇಲ್ಲ ಆನಂದ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು, ನಾವ್ ಯಾವ್ದೇ ಟೈಮಲ್ಲಿ ಏನೇ ಇದ್ ಮಾಡಿದ್ರು ನಮಗೆ ಬಂದು ಇಮಿಡಿಯೇಟ್ ಆಗಿ ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ರು, ಸ್ಪಂದಿಸ್ತಾ ಇದ್ರು ನಮ್ಮ ಇದಕ್ಕೆ ಅಂತ ಹೇಳಿ ಹಲವಾರು ಜನಾಭಿಪ್ರಾಯಗಳನ್ನು ನಾವು ತಗೊಂಡಿದೀವಿ. ಆದ್ರೆ ಇಲ್ಲಿರೋಂತ ಅಧಿಕಾರಿಗಳು, ಅವ್ರ ಸಿಬ್ಬಂದಿಗಳು, ಅವರ ಮೇಲಧಿಕಾರಿಗಳು ಇವ್ರು ಮಾಡೋ ಕೆಲಸಗಳನ್ನ ಗಮನಿಸಿ ಅದಕ್ಕೆ ಪರ್ಯಾಯವಾಗಿ ಅವ್ರ ಕೆಲ್ಸಕ್ಕೆ ಇಲ್ಲಿ ನಿಯೋಜನೆ ಮಾಡೋದ್ ಬಿಟ್ಬಿಟ್ಟು ಬೇರೆ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಇವರ ಸಿಬ್ಬಂದಿಗಳನ್ನ ಇವರು ಇದ್ ಮಾಡ್ತಾರೆ ಅಂತಂದ್ರೆ ನಾವೇನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ನಾವು ಪ್ರಾಮಾಣಿಕವಾಗಿ ಏನು ಆ ವ್ಯಕ್ತಿ ಪರವಾಗಿ ಇವತ್ತು ಹೋರಾಟ ಮಾಡ್ತಾ ಇದೀವಿ, ಇದು ಮುಂದುವರಿಯುತ್ತೆ. ನೋಡ್ತಾ ಇರ್ಬೋದು, 2 ಗಂಟೆಗೆ ಇಲ್ಲಿಗೆ ಬಂದ್ವಿ. ಅವರು ಊಟಕ್ಕೆ ಹೋಗಿ ಬರ್ತೀನಿ, ನಾನ್ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ರು. ಇವಾಗ ಅವ್ರಿಗೆ ಫೋನ್ ಮಾಡಿದ್ರೆ ಸುಮಾರು ಒಂದ್ 1 ಗಂಟೆಯಿಂದ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ, ಫೋನೇ ನಾಟ್ ರೀಚಬಲ್ ಮಾಡ್ಕೊಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವ್ರ ಡ್ರೈವರ್, ಅವ್ರ ಜೊತೆಲಿ ಹೋಗಿರೋ ಡ್ರೈವರ್ ನಂಬರಿಗೆ ಫೋನ್ ಮಾಡಿದ್ರು ಅವ್ರು ಫೋನ್ ತೆಗಿಯೋಷ್ಟು ಒಂದ್ ಇದಿಲ್ಲ. ಓಲಿ ಏನೋ ಅಲ್ಲೇನೋ ಕೆಲಸ ಮಾಡ್ತಿದಾರೆ ಅನ್ಸುತ್ತೆ, ಮಾಡ್ಲಿ, ಸಂತೋಷ. ಆದ್ರೆ ಇವ್ರ ಕಚೇರಿಗೆ ಒಳಗಡೆ ಹೋಗಿ ಇಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆದಂತ ಗಿರೀಶ್ ಅವ್ರನ್ನು ಭೇಟಿ ಆದಾಗ ಅವರು ಅದನ್ನೇ ಹೇಳ್ತಾರೆ, ಸರ್ ಅವರು ಫೋನ್ ಎತ್ತುತ್ತಾ ಇಲ್ಲ ನಮ್ದು. ಅವ್ರು ಈ ರೀತಿಯಾಗಿ ಹೇಳಿದಾರೆ, ನಾನೇ ಬರ್ತೀನಿ ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಫೋನ್ ಕಟ್ ಮಾಡ್ತಾರೆ ಅಂತ ಹೇಳಿ ಈ ಅಧಿಕಾರಿಗಳು ಹೇಳ್ತಾರೆ. ಅಂದ್ರೆ ನೀವು ಇಷ್ಟೆಲ್ಲ ನಾವು ಡಾಕ್ಯುಮೆಂಟ್ ಸಮೇತ ತೋರಿಸಿ. ಆದ್ರೆ ದಯವಿಟ್ಟು ಇಂತ ಏನು ಪ್ರಾಮಾಣಿಕ ನೌಕರರಿಗೆ, ಏನು ಒಂದು ಉತ್ತಮ ಸೇವೆ ಕೊಡ್ತಾರೆ ಅಂತ ನೌಕರರಿಗೆ ಅನ್ಯಾಯ ಆಗ್ಬಾರ್ದು. ಅವ್ರನ್ನು ನಾವು ಕಾಪಾಡ್ಕೋಬೇಕು. ನಾವು ಬರೀ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ನೌಕರರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಒಳ್ಳೆ ವ್ಯಕ್ತಿಗಳು ಸೇವೆಗಳು ಕೊಡ್ತಾ ಇರೋಂತ ಏನು ಇವ್ರು ಇರ್ತಾರೆ ಸೇವಕರನ್ನ ನಾವು ಉಳಿಸ್ಕೊಳ್ಳೋ ಅಂತ ಪ್ರಯತ್ನ, ಅವ್ರ ಪರವಾಗಿ ಧ್ವನಿ ಎತ್ತೋ ಅಂತ ಒಂದು ಪ್ರಯತ್ನನೂ ಮಾಡ್ತಾ ಇದೀವಿ ಅನ್ನೋದು ಇವತ್ತು KRS ಪಕ್ಷದ ಮುಖಾಂತರ ತೋರಿಸ್ತಾ ಇದೀವಿ. ಆದ್ರೆ ಏನೇ ಮಾಡಿದ್ರು ನಮಗೆ ಅದನ್ನ ದಾಖಲೆ ಸಮೇತ ಕೊಡಿ, ನಾವು ಅದನ್ನ ಅಲ್ಲಿರೋಂತ ಮೇಲಧಿಕಾರಿಗಳಾಗಿರ್ಬೋದು, ಅದ್ರ ಮೇಲಧಿಕಾರಿಗಳಾಗಿರ್ಬೋದು ಪತ್ರದ ಮುಖಾಂತರ ಇದನ್ನ ತಿಳ್ಕೊಂಡು ಅವ್ರಿಗೆ ನ್ಯಾಯ ಕೊಡ್ಸೋಂತ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂತ ನಮ್ಮ 2 ಮಾತು ಮುಗಿಸ್ತಾ ಇದೀವಿ. ಒಂದೇ ನಿಮಿಷ. ಆಮೇಲೆ ಈಗ ಇಷ್ಟೊತ್ತು ಮಾತಾಡಿದ್ವಲ್ಲ ನಾವು, ಅವ್ರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರಂತ. ಈಗ ಲಾಸ್ಟ್ ಒಂದು ಟ್ರಾನ್ಸ್ಫರ್ ಮಾಡಿದಾರೆ. ಎಲ್ಲಿ ಅಂದ್ರೆ ಆನ್ವೇರಿಗೆ. ಪವರ್ ಮ್ಯಾನ್ ಹುದ್ದೆ ಭದ್ರಾವತಿಯಲ್ಲಿ ಒಂದು 6 ವೇಕೆನ್ಸಿ ಇದಾವೆ. ಇಲ್ಲಿ ಬಿಟ್ಟು ಆನ್ವೇರಿಯಲ್ಲಿ ಆ ಹುದ್ದೆನೇ ಅಗತ್ಯವಿಲ್ಲ, ಅಲ್ಲಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದನ್ನು ನಾಳೆ ನಾವು ಪ್ರಶ್ನೆ ಮಾಡ್ತೀವಿ. ಆಮೇಲೆ ಇಲ್ಲೊಂದು ನಾವು ಕಚೇರಿಗೆ ನೋಡಿದಾಗ ಒಳಗಡೆ ಇಷ್ಟು ಬಹುಕೋಟಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಒಂದೇ ಒಂದು CCTV ಕ್ಯಾಮ್ರಾ ಫಿಟ್ ಮಾಡಿಲ್ಲ. ಆಮೇಲೆ ನೆಕ್ಸ್ಟ್ ಒಂದು ಬಯೋಮೆಟ್ರಿಕ್ಸ್ ನೋಡಿದ್ವಾ? ಇಲ್ಲ ಅನ್ಸುತ್ತೆ, ಇದೆಯಾ? ಅದನ್ನ ಇನ್ನೊಂದಿನ ನಾವು ಅದನ್ನ ಅಭಿಯಾನ ಮಾಡ್ಬಿಟ್ಟು ಅದನ್ನು ಜನತೆ ತಿಳಿಸ್ತೀವಿ. ಇಲ್ಲಿ ಏನೇನು ಕರ್ತವ್ಯ ಲೋಪ ಕರ್ಮಕಾಂಡಗಳಿದ್ದಾವೆ ಎಲ್ಲವನ್ನು ತೋರಿಸ್ತೀವಿ. ಈಗ ಮುಖ್ಯವಾಗಿ ಹೇಳಿದ್ವಲ್ಲ, ಭದ್ರಾವತಿಯಲ್ಲಿ CST ವಿಭಾಗದಲ್ಲಿ ಸುಮಾರು 24 ವೇಕೆನ್ಸಿ ಇದಾವೆ, ಖಾಲಿ ಪೋಸ್ಟ್. ಆ ಪೋಸ್ಟ್ ಗಳಿಗೆ ಬಿಟ್ಟು ಆನ್ವೇರಿ ಬರುತ್ತೆ. ಆನ್ವೇರಿಯಲ್ಲಿ ಅಲ್ಲಿ ರಿಕ್ವೈರ್ಮೆಂಟ್ ಇಲ್ಲ, ಬರೀ 3 ಪೋಸ್ಟ್ ಇದಾವೆ. 2 ಪೋಸ್ಟ್ ಅಗತ್ಯ ಇರೋದು. ಅಲ್ಲಿಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದ್ರೆ 24 ಇರೋಲ್ಲಿ ಬಿಟ್ಬಿಟ್ಟು 2 ಇರೋಲ್ಲಿ ಆಗ್ತಾ ಇದಾರೆ. ಅದಕ್ಕೆಲ್ಲ ನಾಳೆ ನಾವು ಅವ್ರ ಹತ್ರ ಉತ್ತರ ತಗೊಳ್ತೀವಿ. ಅವರು ಏನ್ ಇದಾರೆ, ಅವ್ರು ಇದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾವು DC ಅವ್ರ ಗಮನಕ್ಕೆ ತಂದು ನಾಳೆ DC ಮುಖಾಂತರನು ಅದ್ರ ಬಗ್ಗೆ ಅವ್ರನ್ನೇ ಅಲ್ಲಿಗೆ ಖುದ್ದಾಗಿ ಕರೆಸ್ಬಿಟ್ಟು ಅಲ್ಲಿ ಮಾತಾಡಿಸ್ಬಿಟ್ಟು ನೆಕ್ಸ್ಟ್ ಮುಂದಿನ ಕ್ರಮಗಳು ಏನ್ ನಡೀತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಧನ್ಯವಾದಗಳು ಬಂಧುಗಳೇ. ಇನ್ನು ನೋಟಿಫಿಕೇಶನ್ ಇದ್ದೇವೆ, ಅದರಿಂದಾಗಿ ಇದಿರ್ಬೇಕು. ರಾಜಕೀಯ ಪಕ್ಷಗಳು ಒಳಗಡೆ ಹೋಗಿ ಜಾಸ್ತಿ ಮಾಡಬಹುದು.